ಅನ್ನದಾತನ ಹೆಸರಲ್ಲಿ ಅದೆಷ್ಟು ಸಂಘಗಳು ಹುಟ್ಟಿಕೊಂಡಿವೆ. ಅದೆಷ್ಟು ಸಂಘಗಳು ಆರಂಭದಲ್ಲಿ ಗರ್ಜಿಸಿ ಬಳಿಕ ಇನ್ನಿಲ್ಲದಂತೆ ಮಾಯವಾಗಿವೆ. ಅದೆಷ್ಟು ಸಂಘಗಳು ಹೆಸರಿಗಷ್ಟೇ ಸೀಮಿತವಾಗಿವೆ. ಅದೆಷ್ಟು ಸಂಘಗಳು ಪ್ರತಿಭಟನೆಗಷ್ಟೇ ಸೀಮಿತವಾಗಿವೆ. ಅದೆಷ್ಟು ಸಂಘಗಳು ಅಪರೂಪಕ್ಕೊಮ್ಮೆ ಕಾಣಿಸಿಕೊಂಡು ಮನವಿ ಪತ್ರ ಕೊಟ್ಟು ಸುಮ್ಮನಾಗಿವೆ. ಆದರೆ ಇಲ್ಲೊಂದು ಸಂಘ ಬೀದಿಯಲ್ಲಿ ಕುಳಿತು ಹೋರಾಟ ಮಾಡಲ್ಲ, ಸೋಷಿಯಲ್ ಮೀಡಿಯಾಗೆ ಬಂದು ಬಾಯಿ ಬಡಿದುಕೊಳ್ಳಲ್ಲ. ಬದಲಾಗಿ ಅನ್ನದಾತರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟ ಸುಖ ಆಲಿಸುತ್ತೆ. ನಾವಿದ್ದೇವೆ ಎಂದು ಧೈರ್ಯ ತುಂಬುತ್ತೆ. ಆತ್ಮವಿಶ್ವಾಸ ಕಳೆದುಕೊಂಡಾಗ ಅವರಿಗೆ ಭರವಸೆ ನೀಡಿ ಅದನ್ನು ಈಡೇರಿಸುವ ಸಂಕಲ್ಪ ಮಾಡುತ್ತೆ. ಜೊತೆಗೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅಭಿಯಾನ ನಡೆಸುತ್ತಾ ಬರುತ್ತಿದೆ. ಅದೇ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ. ಯಶಸ್ವಿ 4ನೇ ವರ್ಷ ಪೂರೈಸಿ 5ನೇ ವಸಂತಕ್ಕೆ ಕಾಲಿಟ್ಟ ರೈತ ಕಲ್ಯಾಣ. ಭೂಮಿ ಪುತ್ರನಿಗೆ ರಾಜ್ಯಾದ್ಯಂತ ಹರಸಿ ಹಾರೈಸುತ್ತಿದ್ದಾರೆ ರಾಜ್ಯದ ಜನ. ಎಸ್, ರೈತ ರಾಜ್ಯ ನಿರ್ಮಾಣದ ಸಂಕಲ್ಪದೊಂದಿಗೆ ಹುಟ್ಟಿಕೊಂಡಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಯಶಸ್ವಿ 4ನೇ ವರ್ಷ ಪೂರೈಸಿ 5ನೇ ವಸಂತಕ್ಕೆ ಕಾಲಿಟ್ಟಿದೆ. ತನ್ನ ಧ್ಯೇಯೋದ್ದೇಶಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ರೈತರ ಸೇವೆ ಮಾಡುತ್ತಾ ಬರುತ್ತಿರುವ ರೈತ ಕಲ್ಯಾಣ ಸಂಘ ಕೇವಲ 4 ವರ್ಷದಲ್ಲಿ ಇವತ್ತು ರಾಜ್ಯ ವ್ಯಾಪಿ ವಿಸ್ತರಿಸಿ ಹಳ್ಳಿಗಳಲ್ಲೂ ಮನೆಮಾತಾಗಿದೆ. ಅದರಲ್ಲೂ HD ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಸಂಘದ ಸಂಸ್ಥಾಪಕರಾದ ಭೂಮಿಪುತ್ರ ಚಂದನಗೌಡ ಅವರು ರೈತರ ಮನೆ ಮಗನಾಗಿದ್ದಾರೆ ಎಂದರೆ ಅಚ್ಚರಿ ಏನಿಲ್ಲ. ಐದನೇ ವರ್ಷಾಚರಣೆ ಸಂಭ್ರಮದಲ್ಲಿ ರೈತ ಕಲ್ಯಾಣ. ಜನರ ಪ್ರೀತಿಗೆ ಭೂಮಿಪುತ್ರ ಕೋಟಿ ಕೋಟಿ ನಮನ. 5ನೇ ವಸಂತಕ್ಕೆ ಕಾಲಿರಿಸಿದ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕ ಭೂಮಿಪುತ್ರ ಚಂದನಗೌಡ ಅವರಿಗೆ HD ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿತು. ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಬಳಿಕ ರೈತರ ಜೊತೆಗೂಡಿ ಗಣಪತಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಅನ್ನದಾತರಿಗೆ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡಪ್ಪ ಎಂದು ವಿಘ್ನ ನಿವಾರಕನ ಬಳಿ ಪ್ರಾರ್ಥಿಸಿಕೊಂಡರು. ಚಕ್ಕೋಡನಹಳ್ಳಿಯಲ್ಲಿ ಭೂಮಿಪುತ್ರನಿಗೆ ಅದ್ದೂರಿ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ನಾಮಫಲಕ ಅನಾವರಣ. ಇನ್ನು ಚಕ್ಕೋಡನಹಳ್ಳಿಗೆ ತೆರಳಿದ ಭೂಮಿಪುತ್ರ ಚಂದನಗೌಡ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತು. ಯುವ ರೈತ ಪ್ರಕಾಶ್ ಚಂದನಗೌಡ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ಚಂದನಗೌಡ ಅವರು
ಬಳಿಕ ಚಂದನಗೌಡ ಅವರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮದವರೆಗೂ ಚಂದನಗೌಡ ಅವರನ್ನು ಎತ್ತಿನ ಗಾಡಿಯಲ್ಲಿ ಕರೆದೊಯ್ಯಲಾಯಿತು. ತದನಂತರ ದವಸ ಧಾನ್ಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸುಗ್ಗಿ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಲ್ಲರ ಪರವಾಗಿ ಅರ್ಪಿಸೋಣ ಅವರಿಗೆ.
ಇಂಥವ್ರು ಮಾಡಿದ್ರೆ ಅಂದರೆ ಎಲ್ಲ ತಗೋದ್ರೆ ಹಿಂಗೆ. ಆಯ್ತು. ಓ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಚನ್ನನಗೌಡ ಅವರು, ಕಾಡಂಚಿನಲ್ಲಿರುವ ಚಕ್ಕೋಡಿನಹಳ್ಳಿ ಗ್ರಾಮದ ಜನರು ದಿನನಿತ್ಯ ಅನುಭವಿಸುವ ಸಮಸ್ಯೆಗಳು ಏನೆಂಬುದು ಗೊತ್ತು. ಯಾರು ಕೂಡ ಭೂಮಿ ಕಳೆದುಕೊಳ್ಳಲು ಹೋಗಬೇಡಿ. 2023ಕ್ಕೆ ರೈತರ ಶ್ರೀಮಂತರಾಗುತ್ತಾರೆ ಎಂದು ಹೇಳಿದರು. 2030 ಕಳೆದ್ರೆ ನನ್ನ ಅನ್ನದಾತ ಹೀರೋ ಆಗ್ತಾನಲ್ಲ, ಅವಾಗೇನು ಮಾಡ್ತೀರಿ? ಇವತ್ತು ರೈತರಿಗೆ ಬೆಲೆ ಎಲ್ಲ ಒಪ್ಕೊಂತೀವಿ. ನಾಳೆ ಖಂಡಿತ ಒಂದು ಮಾತು ಹೇಳ್ತೀನಿ, ಯಾರು ಜಮೀನುಗಳನ್ನು ಕಳ್ಕೊಬೇಡಿ. ಸಣ್ಣ ಹಿಡುವಳಿದಾರರು ಜಾಸ್ತಿ ಇದ್ದಾರೆ. ನನ್ನ ಅನ್ನದಾತರ ಮಕ್ಕಳಿಗೊಂದು ಕೂಗೆ ಹೇಳ್ತಾ ಇದ್ದೀನಿ, 2030 ನಂತರ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳೋಗ್ತೀವಿ. ಇದು ನೋಟ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. 2030 ನಂತರ ನನ್ನ ರೈತರ ಹತ್ರ 2 ಎಕರೆ 5 ಎಕರೆ 10 ಎಕರೆ ಇರುತ್ತೆ. 2030 ನಂತರ ರೈತರ ಹತ್ರ 2 ಎಕರೆ 5 ಎಕರೆ 10 ಎಕರೆ ಇರುತ್ತೆ, ಅಂತ ರೈತರ ಗಂಡು ಮಕ್ಕಳಿಗೆ ಅಕ್ಕನ್ನು ಕೊಡ್ತೀನಿ, ತಂಗಿನೂ ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ ಅನ್ನೋ ಕಾಲ ಖಂಡಿತ ಬಂದೇ ಬರುತ್ತೆ. ಇನ್ನು ಕಾರ್ಯಕ್ರಮ ಆಯೋಜಕ ಯುವ ರೈತ ಕಲ್ಯಾಣ ಸಂಘದ ಯುವ ಘಟಕದ ತಾಲೂಕು ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಅವರಿಗೆ ರೈತರ ಪರ ಇರುವ ಕಾಳಜಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಕೇವಲ 1-2 ದಿನಗಳಲ್ಲಿ ನಮ್ಮ ಮಾತುಗಳನ್ನು ಕೇಳಿ, ಅಣ್ಣ ನಾನು ಬದುಕಿದ್ರೆ ಹೀಗೆ ಬದುಕಬೇಕು, ಕಡೆ ಪಕ್ಷ ನೀವು ರೈತರೇ ಅಲ್ಲ, ಇಷ್ಟೆಲ್ಲ ವಿಚಾರಧಾರೆಗಳನ್ನ ತಿಳಿದು ನೀವು ರೈತರನ್ನ ತೀರ್ಸ್ಲಿಕ್ಕೆ ಬಂದಿದ್ದೀರಿ. ನಾನು ಮಣ್ಣಿನ ಮಕ್ಕಳಾಗೆ ಮಣ್ಣಲ್ಲೇ ಹುಟ್ಟು ಮಣ್ಣಲ್ಲೇ ಎಲ್ಲವನ್ನು ಗಳಿಸಿ ನಾನ್ಯಾಕಣ್ಣ ಮಣ್ಣಿನ ಋಣವನ್ನು ತೀರಿಸಬಾರ್ದು ಅಂತೇಳಿ ನಮ್ಮ ಜೊತೆ ಭಾಳ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ನಿಮ್ಮ ಗ್ರಾಮಕ್ಕೆ ನಮ್ಮನ್ನು ಕರೆಸಿದ್ದಾನೆ. ಬಹುಶಃ ನಿಜವಾಗ್ಲೂ ಭಾಳ ಒಂದು ಯುವಕ, ನಿಜಕ್ಕೂ ಒಳ್ಳೆ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡಿದ್ದಾನೆ, ಒಂದು ಒಳ್ಳೆ ಆತ್ಮವಿಶ್ವಾಸ ಇದೆ. ಅವನೊಂದು ಮಾತು ಹೇಳ್ತಿದ್ದ, ಅಣ್ಣ ನಾನು ಚಕ್ಕೋಡ್ನಹಳ್ಳಿ ಗ್ರಾಮದಲ್ಲಿ ಏನಾರು ಮಾಡಿ ನಮ್ಮ ರೈತರಿಗೆ ಏನಾರು ಒಳ್ಳೇದು ಮಾಡ್ಬೇಕಲ್ಲ ಅಣ್ಣ, ಏನಾರು ಹೇಳೋಣ ಅಂತ ದಿನಾ ಕಾಲ್ ಮಾಡ್ತಾ ಇರ್ತಾನೆ. ಏನು ಮಾಡ್ಬೇಕು ಹೇಳಪ್ಪ, ಅದೇನು ಹೇಳ್ಬಿಡು ಮಾಡವ. ಏನಿಲ್ಲ ಅಣ್ಣ, ನಮ್ಮ ಯುವಕರನ್ನೆಲ್ಲ ಸೇರಿಸ್ತೀನಿ ಅಣ್ಣ, ಅವ್ರಿಗೂ ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ಬದುಕಬೇಕಣ್ಣ. ಒಂದ್ಸರಿ ಬಂದು ಹೇಳ್ಕೊಡಿ ಅಣ್ಣ, ಹೇಗೆ ತಿಂಗಳಿಗೆ ಒಂದು 50,000 ರೂಪಾಯಿ ನಾನು ಕೃಷಿಯಲ್ಲಿ ಸಂಪಾದನೆ ಮಾಡ್ಬೋದು ಹೇಳ್ಕೊಡಿ ಅಣ್ಣ. ನಾನು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ, ಎಕ್ಸ್ಪೋರ್ಟ್ ಮಾಡೋದು ಹೆಂಗೆ ಹೇಳ್ಕೊಡಿ ಅಣ್ಣ. ನಾನು ನಂದೇ ಒಂದು ಮಾರ್ಕೆಟ್ ಮಾಡಬೇಕು ಅಂತಿದ್ದೀನಿ, ಹೆಂಗೆ ಮಾಡ್ಬೋದು ಹೇಳೋಣ. ನಾನು ಇವತ್ತು ಕೃಷಿಯಿಂದನೇ ಕಾರ್ ತಗೊಂಡಿದ್ದೀನಿ ಅಣ್ಣ, ವ್ಯವಸಾಯದಿಂದನೇ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ಒಂದು ಸ್ವಂತ ಮನೆ ಕಟ್ಟಿದ್ದೀನಿ ಅಣ್ಣ ಅಂತ ಹೇಳ್ತಾನಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್. ಬಹುಶಃ ಯಾರೋ ಹೇಳ್ತಾ ಇದ್ರು ಕೃಷಿ ಏನೂ ಇಲ್ಲ ಅಂತ, ಅದೆಲ್ಲ ಸುಳ್ಳು. 10 ಎಕರೆ ನಿಮ್ಮ ಹತ್ರ ಇದ್ರೆ ಅದು ಐಟಿ ಕಂಪ್ನಿಗೆ ಸಮ. ಹಾಗಾಗಿ ನಿಜಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಗೌರವಿತವಾದಂಥ ಬದುಕು, ಆರೋಗ್ಯ, ಆಯುಷು ಮತ್ತೆ ಉತ್ತಮವಾದಂಥ ಆರ್ಥಿಕವಾದ ಎಲ್ಲ ಬದುಕು ಏನಾರು ಮುಂದೆ ಇದೆ ಅಂದರೆ ಅದು ಕೃಷಿಯಲ್ಲಿ ಮಾತ್ರ. 2030-35 ನಂತರ ಈ ದೇಶದಲ್ಲಿ ಉಳಿಯುವಂಥ ಒಂದೇ ಒಂದು ಕ್ಷೇತ್ರ ಅಂತ ಏನಾರು ಇದ್ರೆ ಅದು ಕೃಷಿ ಕ್ಷೇತ್ರ ಅಂತ. ಹಾಗಾಗಿ ಎಲ್ಲರನ್ನೂ ಕೂಡ ಮನೆ ಕಳಿಸ್ಬೋದು, ಆದರೆ ಕೃಷಿ ಕಾಯಕ ಕೃತ್ಯದಿಂದ ಯಾರನ್ನೂ ಕೂಡ ಮನೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಟ ಲಕ್ಷ್ಮೀಪತಿ ಬಾಲಾಜಿ ಅಭಿನಯದ ಮಾವುತ ಸಿನಿಮಾ ಪೋಸ್ಟರ್ ರಿಲೀಸ್ ಮಾಡಿ ಚಿತ್ರಕ್ಕೆ ಶುಭಾಶಯ ಕೋರಲಾಯಿತು.
ಇನ್ನು ಆ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಅಸಾಧ್ಯವಾದನ್ನೆಲ್ಲ ಸಾಧ್ಯ ಮಾಡುವಂತ ಒಂದೇ ಒಂದು ಯುವಕ ಅಂತ ಏನಾದ್ರು ಸೃಷ್ಟಿಯಾಗಿದ್ರೆ ಅದು ನನ್ನ ಚಕ್ಕೋಡ್ನಳ್ಳಿ ಗ್ರಾಮದ ರೈತರು ಮಕ್ಕಳು ಅಂತಾನು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಹಾಗಾಗಿ ಯಾಕೆ ಇವ್ರನ್ನ ನಾವಿಲ್ಲಿ ಕರ್ಸಿದೀವಿ ಅಂದ್ರೆ ಅನ್ನದಾತ ಮನ್ಸ್ ಮಾಡಿದ್ರೆ ರೆಡ್ ಪೋರ್ಟಲ್ ಕೂಡ ಕೂರ್ಬಹುದು ಎಂಬ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮ್ಮ ಬಾಲಾಜಿ ಅವರಿಗೆ ನಿಮ್ಮ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ನಾನು ಇವತ್ತಿನ ಬಳಿ ಕರೆಸಿದ್ದೀನಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಇದೇ ತಾಲೂಕಲ್ಲಿ ಅವರು 30ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಆ ಚಲನಚಿತ್ರವನ್ನ ನೋಡಿ ಅವರನ್ನ ಹರಿಸಿ ಬೆಳೆಸಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಾಯಿ ಚಿಕ್ಕಮ್ಮ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಎಲ್ಲರನ್ನು ಬದುಕಿಸಿದ್ಯಾ ತಾಯಿ, ರೈತರ ಮಕ್ಕಳನ್ನು ಬದುಕಿಸು ತಾಯಿ. ಈ ಮಾವುತ ಚಲನಚಿತ್ರ ಮಾಡಿರ್ತಕ್ಕಂಥ ನಾಯಕ ಒಬ್ಬ ರೈತನ ಮಗ. ಆ ರೈತನಿಗೆ ಗೊತ್ತು ಕಷ್ಟ ಅಂದ್ರೆ ಏನು, ಹಸಿವಂತ ಏನು ಅಂತ. ಹಾಗಾಗಿ ನೀ ಯಾರನ್ನ ಬೇಕಾದ್ರೂ ಸೋಲ್ಸಿದ್ರು ಎದ್ದು ಬರ್ಬೋದು, ಆದ್ರೆ ರೈತ ಸೋತ್ರೆ ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನನ್ನ ಮಾವುತ ಚಲನಚಿತ್ರದ ನಾಯಕ ಸಹೋದರ ಬಾಲಾಜಿಯನ್ನ ಕೈ ಬಿಡಬೇಡ ತಾಯಿ. ಅವರನ್ನ ಹರಿಸು, 100 ದಿನಗಳ ಕಾಲ ಶತದಿನೋತ್ಸವ ಆಚರಿಸಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥನೆಯನ್ನ ಮಾಡಿ ಎಲ್ಲ ರೈತರ ಆಶೀರ್ವಾದ ಇವ್ರಿಗಿರ್ಲಿ ಅಂತಲೂ ಕೂಡ ನಾನು ವಿಶೇಷವಾಗಿ ತಮ್ಮಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ, ಇನ್ನು ಇದೇ ವೇಳೆ ಲೋಕಹಿತ ಪ್ರಾದೇಶಿಕ ದಿನಪತ್ರಿಕೆಯ ದಿನದರ್ಶಿಕೆ ಬಿಡುಗಡೆ ಕೂಡ ಮಾಡಲಾಯಿತು. ನಾವು ಚಪ್ಪಾಳೆಯನ್ನ ನೀಡೋದ್ರ ಮುಖಾಂತರ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೂ ದಿನಪತ್ರಿಕೆಯನ್ನು ಕೂಡ ಬಿಡುಗಡೆ, ಲೋಕಹಿತ ಪತ್ರಿಕೆ ಹಾಗೇನೆ ಲೋಕಹಿತ ಪತ್ರಿಕೆಯ ಕ್ಯಾಲೆಂಡರ್ ಕೂಡ ಬಿಡುಗಡೆ ಆಗ್ತಾ ಇದೆ. ಎಲ್ಲರ ಸಹಕಾರ. ಇನ್ನು ಅನೇಕ ರೈತರು ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಹಾಗೇನೆ ಮಹೇಶಣ್ಣವರು ದಯಮಾಡಿ ನೀವೇ ಬಂದ್ಬಿಡಿ, ಬೇಗ ಸಮಯ ಕೊರತೆ ಇದೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಕಿರಣ್ ಯುವ ಮಿತ್ರ, ಸಿಂಚನ್ ಗೌಡ, ಕ್ಯಾಮ್ರಾ ಮೊಬೈಲ್ ಶಿವ ಹಿಂದೆ ಬಾ ಶಿವ ಅಣ್ಣ ಅಣ್ಣ ಕಡೆ ನೋಡಿ. ಒಟ್ಟಲ್ಲಿ ರೈತರ ಕಷ್ಟಗಳನ್ನು ಆಲಿಸಿ ಅವರ ನೋವಿಗೆ ಧ್ವನಿಯಾಗುತ್ತಿರುವ ಚಂದನ್ ಗೌಡ ಅವರ ಕಾರ್ಯಕ್ಕೆ ರಾಜ್ಯವ್ಯಾಪಿ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಅವರ ರೈತಪರ ಕಾರ್ಯಗಳು ಮತ್ತಷ್ಟು ವಿಸ್ತರಿಸಲಿ ಎಂದು ಶುಭ ಹಾರೈಸೋಣ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಮಿತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಮಿತಿಯಿಂದ ನಿಮಗಾಗಿ.